Hi guys, welcome back to another vlog. New day, new ride. Once again super excited. ನೀವು ನನ್ನ ಲಾಸ್ಟ್ ವ್ಲಾಗ್ ನೋಡಿದರೆ ಅದು 2024 ಇರುತ್ತೆ. ಈ ವ್ಲಾಗ್ ನೋಡ್ತಾ ಇದ್ರೆ ಇದು 2025 ವರ್ಷಕ್ಕೊಂದು ವ್ಲಾಗ್. ಈಗ ಕನಕಪುರ ರೋಡಲ್ಲಿ ಹೋಗ್ತಾ ಇದ್ದೇವೆ. ಕನಕಪುರ ರೋಡ್ ಆ್ಯಂಡ್ ಡೆಸ್ಟಿನೇಷನ್ ನೀವು ತಮ್ಮನೇನಲ್ಲಿ ನೋಡಿರೋ ಹಾಗೆ ಟುವರ್ಡ್ಸ್ ಸಂಗಮ್. ಇದು ಗ್ರೂಪ್ ರೈಡ್ ಆಗಿರುತ್ತೆ. ಸೊ ಗ್ರೂಪ್ ರೈಡಲ್ಲಿ ನನ್ನ ಇಬ್ಬರು ಚಡ್ಡಿ ದೋಸ್ತ್ ಜಾಯ್ನ್ ಆಗಿದ್ದಾರೆ. ಮುಂದೆ ಹೋಗ್ತಿರೋದು ಕ್ಲಾಸಿಕ್ 500. ಸೊ ಅದರಲ್ಲಿ ನನ್ನ ಫ್ರೆಂಡ್ ಶ್ರೀನಿವಾಸ್ ಅಂತ. ಸೊ ಇದು ಕ್ಲಾಸಿಕ್ 350. ಸೊ ನನ್ನ ಬಡ್ಡಿ ಚಂದ್ರು ಅಂತ. ಒಳ್ಳೆ ಲಾಂಗ್ ರೈಡ್ ಮಾಡಿ ಮೋರ್ ದನ್ 6 to 8 months ಆಗಿದೆ. ಲಾಸ್ಟು ರೈಡ್ ಮಾಡಿದ್ದು ನಮ್ಮ ಕವಿಗಳ ಮನೆ, ಕುವೆಂಪು ಅವರ ಮನೆ ಕಡೆಗೆ, ಕುಪ್ಪಳ್ಳಿ ಕಡೆಗೆ. ಸೊ ಅದು ನಾನು ವ್ಲಾಗ್ಸ್ ಅಪ್ಲೋಡ್ ಮಾಡಿಲ್ಲ, ಸದ್ಯದ್ರಲ್ಲೇ ಎಡಿಟ್ ಮಾಡಿ ಹಾಕ್ತೀನಿ. ಬ್ಯೂಟಿ ಅಂದರೆ ಇದೇನೆ ಬಾಯ್ಸ್. ಏನು ಹೇಳಿ, ಮಸ್ತಾಗಿ ಒಳ್ಳೆ ಬಾಡಿ ಎಕ್ಸಸೈಸು ಆಗುತ್ತೆ, ಒಳ್ಳೆ ನೇಚರ್ ಮಜಾ, ಸೈಕ್ಲಿಂಗು ಆಗುತ್ತೆ. ಬೈಕ್ ರೈಡ್ ಒಂಥರ ಜಾಲಿನೇ. ಇವತ್ತು ಮಾರ್ಚ್ 23rd ಇವತ್ತು, ಅಂದರೆ ಸಮ್ಮರ್ ಮಿಡ್ಲಲ್ಲಿ ಇದ್ದೀವಿ. ನನ್ನ ಮ್ಯಾಜಿಕಲ್ ಮೂಮೆಂಟ್ ಏನು ಅಂದರೆ ಒಳ್ಳೆ ಮಳೆ. ಈವನ್ ಕನಕಪುರದಲ್ಲೂ ಒಳ್ಳೆ ಮಳೆ ಬಿದ್ದಿದೆ. ಮಳೆ ಬಿದ್ದಿದ್ರೆ ಒಂಥರ ಬೈಕರ್ಸ್ಗೆ ಸ್ವರ್ಗದಂಗೆ ನೆಕ್ಸ್ಟ್ ರೈಡ್ ಮಾಡೋಕೆ ಸೂಪರ್ ಫೀಲ್ ಕೊಡುತ್ತೆ ಬೈಕ್ ಓಡ್ಸೋಕ್ಕೆ. ಪ್ರೀ ಮಾನ್ಸೂನ್ ಸ್ಟೇಜ್ ಇದ್ದಂಗೆ ಸಕ್ಕತ್ತಾಗಿರೋದು. ಈಗ ಆಲ್ಮೋಸ್ಟ್ ಎಲ್ಲ ಊರುಗಳಲ್ಲೂ ಊರ ಹಬ್ಬಗಳು ನಡೀತಾ ಇರ್ತದೆ ಇವಾಗ. ಅದೇ ಥರ ನಮ್ಮ ಹಳ್ಳಿಗಳ ಕಡೆ ಬಂದರೆ ಓಡ್ಸೋಕ್ಕೆ ಒಂಥರ ಸಾಕಾಗಿರುತ್ತೆ ಫೀಲ್. ಇದು ಕರ್ವ್ ರೋಡ್ಸು. ನಾನು ಆಗಲೇ ಹೇಳಿರೋ ಹಾಗೆ ನೆನ್ನೆ ತಾನೇ ಮಳೆ ಬೇರೆ ಬಂದು ಹೋಗಿದೆ. ಮಸ್ತಾಗಿರುತ್ತೆ ಮಾತ್ರ. ಲಾಸ್ಟು ಸಂಗಮ ನಾನು ಬಂದಿತ್ತು ಒಂದು 15 years ಬ್ಯಾಕ್ ನನ್ನ ಕಾಲೇಜ್ ಫ್ರೆಂಡ್ಸ್ ಜೊತೆ. ಹಾಗೆಲ್ಲ ಯಾವ ಪ್ರೊಡಕ್ಟಿವ್ ಗೇರ್ಸು ಇಲ್ಲ, ಏನೂ ಇಲ್ಲ. ಗಾಡಿ ಸ್ಟಾರ್ಟ್ ಮಾಡಿದ್ರೆ ಪೆಟ್ರೋಲ್ ಇತ್ತಾ ಹೋಯ್ತಾ ಇರೋದಷ್ಟೇ. ಆದರೆ ಈಗ ಒಂದು ಸ್ವಲ್ಪ ಮೆಚುರಿಟಿ ಬರ್ತಿರೋ ಹಾಗೇನ ಸೇಫ್ಟಿ ಕನ್ಸರ್ನು ಪ್ರತಿಯೊಂದು ತಲೆಗೆ ಬರುತ್ತೆ. ಏನೋ ಊರಿಂದ ಬಂದು ಸ್ವಲ್ಪ ಜಾಗ ಬಿಟ್ರಣ್ಣ. ವೆಲ್ಕಮ್ ಟು ಕರ್ನಾಟಕ ಅರಣ್ಯ ಪ್ರದೇಶ. ಇದು ಚೆನ್ನಾಗಿರೋದು ಅಂದ್ರೆ ಏನಾಳ ಕಾಡುಗಳ ಮಧ್ಯೆ ಗಾಡಿ ಓಡಿಸೋದು. Feels right with you. I'm heavy breathing. Feels like I'm lucid dreaming. I'm not usually the type to rush into the night. This time I can't be speeding. I'm taking it slow, but I just want more. I'm taking it slow.
ಹೋಟೆಲ್ ಮಯೂರ ಸಂಗಮ ಗೆಸ್ಟ್ ಹೌಸ್ KSTDC. ಸೊ ಫೈನಲಿ ರೀಚ್ ದ ಪಾಯಿಂಟ್. ಅನ್ಫಾರ್ಚುನೇಟ್ಲಿ ಸಂಗಮಲ್ಲಿ ನೀರೇ ಫುಲ್ ಕಮ್ಮಿ ಆಗಿದೆ, ಫುಲ್ ಡ್ರೈ ಆಗಿದೆ ಈ ಕಡೆ ಎಲ್ಲ. ಮಧ್ಯದಲ್ಲಿ ಮಾತ್ರ ಒಂಚೂರು ನೀರು ಪಾಸ್ ಆಗ್ತಿದೆ. ಸೊ ನೆಕ್ಸ್ಟು ಇಲ್ಲಿಂದ ಮೇಕೆದಾಟಿಗೆ ಹೋಗೋ ಪ್ಲ್ಯಾನ್ಸು. One hour later. ಯಾವುದೋ MotoGP ಓಡಿಸೋಗಿದೆ ರೋಡಿದು. ಟುವರ್ಡ್ಸ್ ನೆಕ್ಸ್ಟ್ ಸ್ಟಾಪ್ ಫಾಲ್ಸ್ ಹತ್ರ ಹೋಗ್ತಾ ಇದ್ದೀವಿ. ಚುಂಚಿ ಫಾಲ್ಸು ಬರೀ ಎಲ್ಲ ವಿಲೇಜ್ ರೋಡ್ಸು ಸಾಕಾಗಿದೆ. ಬಟ್ ಈಗ ಏನಂದ್ರೆ ನಮ್ಮ ಸೂರ್ಯಾಜಿ ಅವರು ನತ್ತಿ ಮೇಲೆ ಬರುವಂಥ ಟೈಮು, ಗಾಡಿ ಓಡಿಸಿದ್ರೆ ಮಾತ್ರ ತಣ್ಣಗೆ ಚಿಲ್ಲಾಗಿರುತ್ತೆ. ಗಾಡಿ ಏನಾದ್ರು ನಿಲ್ಸಿದ್ರೆ ಮುಗೀತು ಕದ. ಫ್ರೈಯಿಂಗ್ ಪ್ಯಾನ್ ಮಧ್ಯೆ ಕೂತಿರೋ ಥರ ಇರುತ್ತೆ. ಇಲ್ಲೆಲ್ಲ ಮಾನ್ಸೂನಲ್ಲಿ ಬರಬೇಕು ಬಾಯ್ಸಿಲ್ಲ, ಸಾಕಾಗಿರುತ್ತೆ. ಆಫ್ ರೋಡ್ ಟ್ರಯಲ್ ಸ್ಟಾರ್ಟ್ಸ್. Oh wow! Hey guys, so ಇದಾಗಿತ್ತು ಇವತ್ತಿನ ವ್ಲಾಗ್. ಎ ಶಾರ್ಟ್ ವೀಕೆಂಡ್ ರೈಡ್ ವಿತ್ ಅ ಗ್ರೂಪ್. ಐ ಹೋಪ್ ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಪೀಸ್, ಬಾಯ್.